ವೆರಿ ಗುಡ್ ಮಾರ್ನಿಂಗ್. ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಅಂದರೆ 9ನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡ ಗದ್ಯ 3 ಜೇನುಕುರುಬರ ತಾಯಿಯು ಕಾಡು ಆನೆಯ ಮಗನು ಹೌದಾ ಅನ್ನುವಂಥ ಗದ್ಯವನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ. ಹಾಗಾದರೆ ಮೊದಲು ಕವಿ ಅಥವಾ ಲೇಖಕರ ಪರಿಚಯವನ್ನು ನೋಡೋಣ. ಅಬ್ದುಲ್ ರಶೀದ್ ಇವರು 1965ರಲ್ಲಿ ಕೊಡಗಿನ ಸುಂಟಿಕೊಪ್ಪದಲ್ಲಿ ಜನಿಸಿದ್ರು. ಇವರು ಕಾಲು ಚಕ್ರ, ಹಾಲು ಕುಡಿದ ಹುಡುಗ, ಪ್ರಾಣ ಪಕ್ಷಿ ಇನ್ನೂ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಶ್ರೀಯುತರಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ವರ್ಧಮಾನ ಪ್ರಶಸ್ತಿ ದೊರೆತಿವೆ. ಹೌದಾ? ಹಂಗಾದರೆ ಈ ಜೇನುಕುರುಬರ ತಾಯಿಯೋ ಕಾಡು ಆನೆಯ ಮಗನು ಆಕರ ಕೃತಿ ಯಾವುದಪ್ಪ ಅಂದರೆ ಕಾಲು ಚಕ್ರ. ಪದಗಳ ಅರ್ಥವನ್ನು ನೋಡೋಣ. ಉಮ್ಮಳಿಸು ದುಃಖ ಹೆಚ್ಚಾಗು, ಗಡಸು ಒರಟು, ಕೊಂಚ ಸ್ವಲ್ಪ, ತುಸು ಅಲ್ಪ, ತಾಯ್ತನ ತಾಯಿಯ ಪ್ರೀತಿ, ಮಾತೃತ್ವ ತಾಯ್ತನ ತಾಯಿಯ ಪ್ರೀತಿ ಅಥವಾ ಮಾತೃತ್ವ, ತುರುಬು ತಲೆ ಕೂದಲಿನ ಗಂಟು ಮುಡಿ, ಪುತ್ರ ಮಗ ಸುತ ತನಯ ಕುಮಾರ, ಮರುಗಿಸು ಕನಿಕರಪಡು ಮನಸ್ಸು ಕರಗು. ಹೌದಾ? ರಣ ಹುಣ್ಣು ಗಾಯ, ಸೆಳಕು ಎಳೆ ಜಗ್ಗು, ಹಂಡೆ ನೀರು ತುಂಬುವ ದೊಡ್ಡ ಪಾತ್ರೆ, ಹಾಡಿಗೆ ಹಳ್ಳಿಗೆ ಗ್ರಾಮಕ್ಕೆ, ಹರಕೆ ಬೇಡಿಕೊಳ್ಳುವಿಕೆ, ಮುಡುಮ. ಹೌದಾ? ಬೇಡಿಕೊಳ್ಳುವಿಕೆ, ಮುಡುಮ ಸಂಕಲ್ಪ, ಹರಕೆ ಅಂದರೆ. ಒಡಲು ದೇಹ ಶರೀರ, ಕಕ್ಕ ಆನೆಯ ಲದ್ದಿ, ಕಕ್ಕಸ್ಸು ಪಾಯಕಾನೆ, ಗೀಳಿಡು ಆನೆಯ ಕೂಗು, ತೀರಿಹೋಗು ಸಾಯುವುದು ಮರಣ ಹೊಂದು, ಪಟ್ಟದಾನೆ ರಾಜನ ಸಿಂಹಾಸನ ಹೊರುವ ಆನೆ, ಪ್ಲಾಂಟರ್ ತೋಟದ ಒಡೆದು, ಮಾವುತ ಆನೆ ನಡೆಸುವವ, ಆನೆ ಪಳಗಿಸುವವ, ಸುಪರ್ದಿ ಜವಾಬ್ದಾರಿ, ಸೋಂಕು ಅಂಟು ರೋಗ, ಹುಡಿ ಮಣ್ಣು. ಹಾಗಾದರೆ ಪ್ರಶ್ನೆಗಳನ್ನು ನೋಡೋಣ. ಬಿಟ್ಟ ಸ್ಥಳವನ್ನು ಹೌದಾ ನೀಡಿರುವಂಥ 4 ಆಯ್ಕೆಗಳಿಂದ ಉತ್ತರವನ್ನು ಆರಿಸ್ರಿ ಅಂತ ಹೇಳಿದ್ದಾರೆ. ಮೊದಲನೇದು, ಜೇನುಕುರುಬರ ತಾಯಿ ಗೀತಾ ಸಾಕಿದ ಆನೆ ಮಗನ ಹೆಸರೇನು? ಲಂಬೋದರನೋ, ರಾಜೇಂದ್ರನೋ, ಶಿವನೋ, ಹಾಡಿನೋ? ಹಾಗಾದರೆ ಸರಿಯಾದ ಉತ್ತರ ಶಿವ. ಯಾವುದು? ಶಿವ. ಇನ್ನು ಎರಡನೇ, ಜೇನುಕುರುಬರ ಗೀತಾ ತನ್ನ ಮಕ್ಕಳನ್ನು ಪ್ರೀತಿಯಿಂದ ಡ್ಯಾಶ್ ಎಂದು ಬೈಯುತ್ತಿದ್ದಳು. ಜಾಣ ಮಕ್ಕಳು, ಹಾಳಾದ ಮಕ್ಕಳು, ಮುದ್ದಿನ ಮಕ್ಕಳು, ಕಳ್ಳ ಮಕ್ಕಳು? ಹಾಗಾದರೆ ಸರಿಯಾದ ಉತ್ತರ ಹಾಳಾದ ಮಕ್ಕಳು. ಇನ್ನು ಗೀತಾಳ ಗಂಡನು ಮಾಡುತ್ತಿದ್ದ ಕಸಬು? ಹೌದಾ? ಮಾವುತ, ಕೂಲಿ, ರೈತ, ದನಗಾಯಿ? ಹೌದಾ? ಗೀತಾಳ ಗಂಡ ಮಾಡುತ್ತಿದ್ದಂಥ ಕಸಬು ಮಾವುತ. ಗೀತಾ ಮತ್ತು ಆಕೆಯ ಗಂಡ ಸಾಕುತ್ತಿದ್ದ ಮೊದಲ ಆನೆಯ ಹೆಸರು? ಲಂಬೋದರ, ರಾಜೇಂದ್ರ, ಶಿವ, ಶಂಕರ? ಮೊದಲು ಸಾಕುತ್ತಿದ್ದಂಥ ಆನೆಯ ಹೆಸರು ರಾಜೇಂದ್ರ. ಜೇನುಕುರುಬರ ದೇವರ ಹೆಸರು? ಮಾರಮ್ಮ, ಸೀತಾಳಮ್ಮ, ಅಮ್ಮಾಳಮ್ಮ, ದೇವಿರಮ್ಮ? ಹಂಗಾರೆ ಸರಿಯಾದ ಉತ್ತರ ಸೀತಾಳಮ್ಮ. ಜೇನುಕುರುಬರ ದೇವರ ಹೆಸರು ಸೀತಾಳಮ್ಮ. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದಾರ. ಜೇನುಕುರುಬರ ಗೀತಾ ಸಾಕುತ್ತಿದ್ದ ಗಂಡು ಆನೆಯ ತಾಯಿ ತೀರಿದ್ದು ಏಕೆ? ಉತ್ತರ, ಜೇನುಕುರುಬರ ಗೀತಾ ಸಾಕುತ್ತಿದ್ದ ಗಂಡು ಆನೆಯ ತಾಯಿ ಮನುಷ್ಯರ ಗುಂಡೇಟಿಗೆ ತೀರಿ ಹೋಯಿತು. ಪ್ರಶ್ನೆ 2, ಜೇನುಕುರುಬರ ತಾಯಿ ಆನೆಗೆ ಬೈದಾಗ ಯಾವ ರೀತಿ ಮರುಗುತ್ತಿದ್ದಳು? ಉತ್ತರ, ಜೇನುಕುರುಬರ ತಾಯಿ ಆನೆಗೆ ಬೈದಾಗ ಅಯ್ಯೋ ನಿನ್ನ ಬೈದ ನಾ ಕೂಸೆ ರಾಜ ಅಂತ ಮಮ್ಮಲು ಮರಗುತ್ತಾಳೆ. ಪ್ರಶ್ನೆ 3, ಗೀತಾ ಮರಿ ಆನೆಗೆ ಯಾವ ರೀತಿ ಗದರಿ ಬುದ್ಧಿ ಹೇಳುತ್ತಿದ್ದಳು? ಉತ್ತರ, ನಾನು ನಿನ್ನ ಅಮ್ಮ, ನೀನು ನನ್ನ ಮಾತು ಕೇಳೋಕ್ಕೂ ಹಠ ಮಾಡಿದರೆ ಸೌದೆ ಸೊಟ್ಟಿನಿಂದ ಬಾರಿಸಿಯೇ ಬಿಡುವೆ ಎಂದು ಗದರಿ ಬುದ್ಧಿ ಹೇಳುತ್ತಿದ್ದಳು. ಪ್ರಶ್ನೆ 4, ಆನೆ ಕಣ್ಣಲ್ಲಿ ನೀರು ಬರುತ್ತಿರುವುದಕ್ಕೆ ಗೀತಾ ನೀಡಿದ ಪ್ರತಿಕ್ರಿಯೆ ಏನು? ಉತ್ತರ, ಸೋಂಕು ಅಲ್ಲ ಆನೆ ಕಣ್ಣಲ್ಲಿ ನೀರು ಬರುತ್ತಿರುವುದಕ್ಕೆ ಗೀತಾ ನೀಡಿದ ಪ್ರತಿಕ್ರಿಯೆ ಏನು? ಉತ್ತರ, ಸೋಂಕು ಅಲ್ಲ, ಗಿಂತು ಅಲ್ಲ,
ಅದಕ್ಕೆ ಅದರ ತಾಯಿಯ ನೆನಪಾಗಿರಬೇಕು ಸಾಹೇಬ್ರೆ ಎಂದು ಗೀತಾ ಪ್ರತಿಕ್ರಿಯೆ ನೀಡಿದಳು. ಪ್ರಶ್ನೆ 5. ಜೇನುಕುರುಬರ ಗೀತಾಳ ಮಗನೊಬ್ಬ ಸಾಹುಕಾರರ ಅಂಗಡಿಗೆ ಏಕೆ ಹೋಗುತ್ತಿದ್ದನು? ಉತ್ತರ: ಗೀತಾಳ ಮಗ ಮೊಬೈಲಿನ ಬ್ಯಾಟರಿ ಚಾರ್ಜ್ ಮಾಡಿಕೊಂಡು ಬರಲು ಕರೆಂಟ್ ಇರುವ ಸಾಹುಕಾರರೊಬ್ಬರ ಬಳಿಗೆ ಹೋಗುತ್ತಿದ್ದನು. ಪ್ರಶ್ನೆ 6. ಆನೆ ಮರಿಗೆ ಶಿವ ಎಂದು ಹೆಸರಿಟ್ಟವರು ಯಾರು? ಉತ್ತರ: ಆನೆ ಮರಿಗೆ ಶಿವ ಅಂತ ಹೆಸರಿಟ್ಟವರು ಫಾರೆಸ್ಟಿನ ರೇಂಜರ್ ಸಾಹೇಬರು. ಪ್ರಶ್ನೆ 7. ಆನೆ ಶಿವನ ಬಗ್ಗೆ ಗೀತಾ ಯಾವ ಆಸೆ ಇಟ್ಟುಕೊಂಡಿದ್ದಾಳೆ? ಆನೆ ಶಿವ ಬದುಕಿ ದೊಡ್ಡ ಪಟ್ಟದಾನೆಯಾದರೆ ಸಾಕು ಎಂಬ ಆಸೆ ಇಟ್ಟುಕೊಂಡಿದ್ದಳು. ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರ ಬರೀರಿ ಅಂತ ಕೇಳಿದ್ದಾರೆ. ಗೀತಾ ಅಮ್ಮಾಳಮ್ಮನಲ್ಲಿ ಆನೆ ಶಿವನ ಬಗ್ಗೆ ಏನೆಂದು ಬೇಡಿಕೊಂಡಳು? ಉತ್ತರ: ಆನೆ ಶಿವನಿಗಾಗಿ ಗೀತಾ ಜೇನುಕುರುಬರ ದೇವರು ಅಮ್ಮಾಳಮ್ಮನ ಬಳಿ ಹರಕೆ ಹಾಕಿಕೊಂಡಿರುವ ಗುಟ್ಟು ಇಲ್ಲೇ ಕಾವೇರಿ ನದಿಯ ತೀರದಲ್ಲಿ ಕಾಡಿನೊಳಗೆ ಅಮ್ಮಾಳಮ್ಮ ದೇವತೆ ಇರುವಳು. ಅವಳು ಒಳ್ಳೆಯವರಿಗೆ ಒಳ್ಳೆಯ ದೇವರು, ಕೆಟ್ಟವರಿಗೆ ತೀರಾ ಕೆಟ್ಟವಳು. ಅವಳ ಬಳಿ ಇವಳು ಒಬ್ಬಳೇ ಹೋಗಿ ಆ ಆನೆ ಮಗನನ್ನು ಬದುಕಿಸಿ ದೊಡ್ಡವನನ್ನಾಗಿ ಮಾಡಲು ಬಿಡು, ದೊಡ್ಡದೊಂದು ಹರಕೆ ತೀರಿಸುವೆನು ಎಂದು ಬೇಡಿಕೊಂಡಿದ್ದಳು. ಪ್ರಶ್ನೆ 2. ಆನೆ ಲಂಬೋದರ ತೀರಿಕೊಂಡಿದ್ದು ಹೇಗೆ? ಉತ್ತರ: ಆನೆ ಲಂಬೋದರ ಕಾಡೊಳಗಿದ್ದ ಒಂದು ದೊಡ್ಡ ರೌಡಿ ಆನೆಯಾಗಿತ್ತು. ಪ್ಲಾಂಟರ್ನೊಬ್ಬ ಅದರ ಒಡಲೊಳಕ್ಕೆ ಹಲವು ಕಾಡುತೂಸುಗಳನ್ನು ತೂರಿಸಿಬಿಟ್ಟಿದ್ದ. ಆಮೇಲೆ ಅದನ್ನು ಹಿಡಿದು ಪಳಗಿಸಿ ಇವರಿಬ್ಬರ ಸುಪರ್ದಿಗೆ ವಹಿಸಿದ್ದರು. ಸಾಯುವವರೆಗೆ ಹೊಟ್ಟೆಯೊಳಗಿದ್ದ ಕಾಡುತೂಸುಗಳಿಂದಾಗಿ ನರಳುತ್ತಾ ಬದುಕಿದ್ದ ಲಂಬೋದರ ಒಂದು ದಿನ ತಾನು ವನದಿಂದಾಗಿ ತೀರಿ ಹೋಗಿತ್ತು. ಪ್ರಶ್ನೆ 3. ಆನೆ ಲಂಬೋದರ ತೀರಿದಾಗ ಗೀತಾ ಯಾವ ರೀತಿ ದುಃಖಿಸಿದಳು? ಉತ್ತರ: ಆನೆ ಲಂಬೋದರ ತೀರಿ ಹೋದಾಗ ಗೀತಾ ತಲೆಯ ಮೇಲೆ ಮಣ್ಣೆರಚಿ ಹುಚ್ಚಿಯಂತೆ ಅತ್ತಿದ್ದಳು. ದೇವರೇ, ಈ ಕೆಟ್ಟ ಮನುಷ್ಯರಿಂದ ಆನೆಗಳನ್ನು ಕಾಡು ಕುರುಬರನ್ನು ಕಾಪಾಡು ಎಂದು ಅಲ್ಲಿ ನೆರೆದವರಿಗೆಲ್ಲ ಹಿಡಿಶಾಪ ಹಾಕಿದಳು. ನೀವು ಚೆನ್ನಾಗಿ ನೋಡಿಕೊಂಡಿಲ್ಲ, ಅದಕ್ಕಾಗಿ ಲಂಬೋದರ ಸತ್ತು ಹೋದ ಅಂತ ಯಾರೋ ಬೈದಿದ್ದರಂತೆ. ಅದಕ್ಕಾಗಿ ಅವಳಿಗೆ ಅವತ್ತು ದುಃಖ ಇನ್ನೂ ಉಮ್ಮಳಿಸಿತು. ಕೆಳಗಿನ ಪ್ರಶ್ನೆಗಳಿಗೆ 8 ವಾಕ್ಯಗಳಲ್ಲಿ ಉತ್ತರಿಸಿರಿ. ಪ್ರಶ್ನೆ 1. ಜೇನುಕುರುಬರ ತಾಯಿ ಆನೆ ಮಗನನ್ನು ಹೇಗೆ ಸಾಕುತ್ತಿದ್ದಳು? ಉತ್ತರ: ಜೇನುಕುರುಬರ ಗೀತಾ ಈ ಆನೆ ಮಗನನ್ನು ಸಾಕುತ್ತಿದ್ದಾಳೆ. ಆಕೆ ತನ್ನ ಈ ತಾಯ್ತನವನ್ನು ಎಷ್ಟು ಗಂಭೀರವೂ ಸಹಜವಾಗಿಯೂ ತೆಗೆದುಕೊಂಡಿದ್ದಾಳೆಂದರೆ ಆಕೆಯ ಕಣ್ಣಿಗೆ ರಾತ್ರಿಯಿಡೀ ನಿದ್ದೆ ಹತ್ತುವುದಿಲ್ಲ. ಆನೆ ಮಗನಿಗೆ ಹಸುವಿನ ಹಾಲು ಕಾಯಿಸಿ ಕುಡಿಸಲಿಕ್ಕೆ 2 ಸಲ ಏಳುತ್ತಾಳೆ. 1 ಸಲ ಅದರ ಕಕ್ಕ ಬಳಿದು ತೆಗೆಯಲಿಕ್ಕೆ ಏಳುತ್ತಾಳೆ. ಹಗಲು ಅಷ್ಟೇ ಕಣ್ಣು ರೆಪ್ಪೆ ಮುಚ್ಚದೆ ಶಿವನ ಚಲನವಲನಗಳನ್ನು ಕಾಯುತ್ತಿರುತ್ತಾಳೆ. ನಡೆಯುವಾಗ ಅದು ಮುಗ್ಗರಿಸಿದರೆ ಇವಳ ಕರುಳು ದಸಕ್ಕೆನ್ನುತ್ತದೆ. ಅದು ಧೂಳಲ್ಲಿ ಆಟವಾಡಿ ಸೊಂಡಿಲು ಮಣ್ಣು ಮಾಡಿಕೊಂಡರೆ ಜೇನುಕುರುಬರ ಭಾಷೆಯಲ್ಲಿ ಅದನ್ನು ಬೈದು ತನ್ನ ಹರಿದ ಶರ್ಟಿನ ತುದಿಯಿಂದ ಅದನ್ನು ಒರೆಸಿ ಉಜ್ಜಿ ಶುಚಿ ಮಾಡುತ್ತಾಳೆ. ಹಂಡೆಯಲ್ಲಿ ಬಿಸಿ ನೀರು ಕಾಸಿ ದಿನಕ್ಕೆ 2 ಬಾರಿ ಸ್ನಾನ ಮಾಡಿಸುತ್ತಾಳೆ. ಹಾಲಲ್ಲಿ ರಾಗಿ ಹುಡಿ ಬೆರೆಸಿ ಅಂಬಲಿ ಮಾಡಿ ಕುಡಿಸಿ ಅದೇನಾದರೂ ಕುಡಿಯಲಾಗದೆ ಉಗುಳಿದರೆ ಕೆಟ್ಟದಾಗಿ ಬೈಯುತ್ತಾಳೆ. ಬೈದಾದ ನಂತರ ಅಯ್ಯೋ ನಿನ್ನ ಬೈದೆನಾ ಕೂಸು ರಾಜ ಅಂತ ಮುಮ್ಮಲ ಮರುಗುತ್ತಾಳೆ. ಪ್ರಶ್ನೆ 2. ಮರಿ ಆನೆ ಗೀತಾಳಿಗೆ ಮಾಡುತ್ತಿದ್ದ ಕೀಟಲೆಗಳ್ಯಾವು? ಉತ್ತರ: ಈ ತುಂಟ ಆನೆ ಮರಿಯು ಅಷ್ಟೇ ಗೀತಾಳನ್ನು ಮರುಗಿಸಲೆಂದೇ ಬೇಕಾದಷ್ಟು ಕೀಟಲೆಗಳನ್ನು ಮಾಡುತ್ತದೆ. ಬೇಕಂತಲೇ ತನ್ನ ಸೊಂಡಿಲಿನಿಂದ ಆಕೆಯ ಬಿಗಿದು ಕಟ್ಟಿದ ತುರುಬುಗಳನ್ನು ಎಳೆಯುವುದು, ಬಿಸಿಲಿನಲ್ಲಿ ಒಣಗಲು ಹಾಕಿದ ಆಕೆಯ ಹರಿದ ಬಟ್ಟೆಗಳ ಮೇಲೆ ತನ್ನ ಪಾದದ ಚಿತ್ರಗಳನ್ನು ಬಿಡಿಸುವುದು ಇತ್ಯಾದಿ ಮಾಡುತ್ತಾನೆ. ಆಗ ಆಕೆ ಸಿಟ್ಟಿನಿಂದ ಅದರ ಕಿವಿ ಹಿಂಡಿ ಬುದ್ಧಿ ಹೇಳಿ ಅದರ ಕಿವಿ ಹಿಡಿದು ಎಳೆದುಕೊಂಡು ಆಟದ ಸೆರೆಮನೆಯಂತಹ ಬಿದಿರು ತಡಿಕೆಯ ಅಂಗಳದೊಳಕ್ಕೆ ಸೇರಿಸಿ ಬೈದು ಬಿಡುತ್ತಾಳೆ. ನಾನು ನಿನ್ನ ಅಮ್ಮ, ನೀನು ನನ್ನ ಮಾತು ಕೇಳೋಕ್ಕೂ ಹಠ ಮಾಡಿದರೆ ಸೌದೆ ಸೋಟಿನಿಂದ ಬಾರಿಸಿಯೇ ಬಿಡುವೆ ಎಂದು ಗದರುತ್ತಾಳೆ. ಶಿವನೂ ಅಷ್ಟೇ, ತಾನು ಆನೆ ಮರಿ ಎಂಬುದು ಮರೆತು ವಿಧೇಯ ಮಗುವಂತೆ ಅಳಲು ತೊಡಗುತ್ತದೆ. ಸಂದರ್ಭ ವಿವರಿಸಿ.
ಅದು ಮುಗ್ಗರಿಸಿದರೆ ಇವಳ ಕರಳು ದಸಕ್ಕೆನ್ನುತ್ತದೆ. ಆಯ್ಕೆ ಈ ವಾಕ್ಯವನ್ನು ಅಬ್ದುಲ್ ರಶೀದ್ರವರು ಬರೆದಿರುವ ಕಾಳು ಚಕ್ರ ಎಂಬ ಕೃತಿಯಿಂದ ಆಯ್ದ ಜೇನು ತಾಯಿಯು ಕಾಡು ಆನೆಯ ಮಗನು. ಜೇನು ತಾಯಿಯು ಕಾಡು ಆನೆಯ ಮಗನು ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಈ ಮಾತನ್ನು ಲೇಖಕರು ಹೇಳಿದ್ದಾರೆ. ಸ್ವಾರಸ್ಯ: ಜೇನು ಕುರುಬರ ಗೀತಾ ಆ ಆನೆ ಮಗನನ್ನು ಸಾಕುತ್ತಿದ್ದಾಳೆ. ಆಕೆ ತನ್ನ ಈ ತಾಯ್ತನವನ್ನು ಎಷ್ಟು ಗಂಭೀರವೋ ಸಹಜವಾಗಿಯೂ ತೆಗೆದುಕೊಂಡಿದ್ದಾಳೆ. ಆ ಆನೆ ಮರೆ ನಡೆಯುವಾಗ ಮುಗ್ಗರಿಸಿದರೆ ಇವಳಿಗೆ ಬೇಸರವಾಗುತ್ತದೆ ಎಂದು ಹೇಳುವಾಗ ಈ ಮೇಲಿನ ಮಾತು ವ್ಯಕ್ತವಾಗಿದೆ. ಪ್ರಶ್ನೆ 2. ಗೀತಾ, ನೋಡು ಶಿವನ ಕಣ್ಣಲ್ಲಿ ನೀರು ಬರುತ್ತಿದೆ. ಆಯ್ಕೆ ಈ ವಾಕ್ಯವನ್ನು ಅಬ್ದುಲ್ ರಶೀದ್ರವರು ಬರೆದಿರುವ ಕಾಳು ಚಕ್ರ ಎಂಬ ಕೃತಿಯಿಂದ ಆಯ್ದ ಜೇನು ಕುರುಬರ ತಾಯಿಯೋ ಕಾಡು ಆನೆಯ ಮಗನು. ಜೇನು ಕುರುಬರ ತಾಯಿಯೋ ಕಾಡು ಆನೆಯ ಮಗನು ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಈ ಮಾತನ್ನು ಸಾಹೇಬರು ಜೇನು ಕುರುಬರ ಗೀತಾಳಿಗೆ ಹೇಳಿದ್ದಾರೆ. ಸ್ವಾರಸ್ಯ: ಏನಾದರೂ ಸೋಂಕು ಗಿಂಕು ತಗುಲಿರಬೇಕು ಎಂದಾಗ ಸೋಂಕು ಅಲ್ಲ ಗಿಂಕು ಅಲ್ಲ, ಅದಕ್ಕೆ ಅದರ ತಾಯಿಯ ನೆನಪು ಆಗಿರಬೇಕು ಸಾಹೇಬ್ರೆ. ಆಕೆ ಅನ್ನುತ್ತಾಳೆ, ಆನೆ ಶಿವನ ಕಣ್ಣಲ್ಲಿ ನೀರು ಬರುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ. ಪ್ರಶ್ನೆ 3. ದೇವರೇ, ಈ ಕೆಟ್ಟ ಮನುಷ್ಯರಿಂದ ಆನೆಗಳನ್ನು ಕಾಡು ಕುರುಬರನ್ನು ಕಾಪಾಡು. ಆಯ್ಕೆ ಈ ವಾಕ್ಯವನ್ನು ಅಬ್ದುಲ್ ರಶೀದ್ರವರು ಬರೆದಿರುವ ಕಾಲು ಚಕ್ರ ಎಂಬ ಕೃತಿಯಿಂದ ಆಯ್ದ ಜೇನು ಕುರುಬರ ತಾಯಿಯು ಕಾಡು ಆನೆಯ ಮಗನು ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಆನೆ ಲಂಬೋದರ ತೀರಿ ಹೋದಾಗ ಜೇನು ಕುರುಬರ ಗೀತಾ ಈ ಮಾತನ್ನು ಹೇಳಿದ್ದಾಳೆ. ಸ್ವಾರಸ್ಯ: ಗೀತಾ ತಲೆಯ ಮೇಲೆ ಮಣ್ಣೆರಚಿ ಹುಚ್ಚಿಯಂತೆ ಅಳುತ್ತಾ ಅಲ್ಲಿ ನೆರೆದವರಿಗೆಲ್ಲ ಹಿಡಿ ಶಾಪ ಹಾಕಿದ ಸಂದರ್ಭದಲ್ಲಿ ಈ ಮೇಲಿನ ಮಾತು ವ್ಯಕ್ತವಾಗಿದೆ. ಪ್ರಶ್ನೆ 4. ಈ ಶಿವನನ್ನು ಬೆಳೆಸಿ ದೊಡ್ಡ ಪಟ್ಟದ ಆನೆ ಮಾಡಿಯೇ ತಾನು ಜೀವ ಬಿಡುವುದು. ಆಯ್ಕೆ ಈ ವಾಕ್ಯವನ್ನು ಅಬ್ದುಲ್ ರಶೀದ್ ಅವರು ಬರೆದಿರುವ ಕಾಲು ಚಕ್ರ ಎಂಬ ಕೃತಿಯಿಂದ ಆಯ್ದ ಜೇನು ಕುರುಬರ ತಾಯಿಯೋ ಕಾಡು ಆನೆಯ ಮಗನು ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಜೇನು ಕುರುಬರ ಗೀತಾ ಆನೆ ಶಿವನನ್ನು ಈ ಮಾತು ಹೇಳಿದ್ದಾಳೆ. ಸ್ವಾರಸ್ಯ: ಗೀತಾ ಮತ್ತು ಅವಳ ಗಂಡ ಮೊದಲು ಸಾಕುತ್ತಿದ್ದ ಆನೆಗಳನ್ನು ಕಳೆದುಕೊಂಡು ಬೇಸರದಲ್ಲಿದ್ದಾಗ ತನ್ನ ತುರುಬನ್ನು ಎಳೆಯಲು ಬಂದ ಶಿವನ ಸೊಂಡಲಿಗೆ ಮುತ್ತಿಟ್ಟು, ಎನ್ನ ಜೀವ ಹೋದರೂ ಸರಿಯೇ ಎಂದು ಕಣ್ಣೀರು ಹಾಕಿ ಪ್ರೀತಿಯಿಂದ ನಕ್ಕಾಗ ಈ ಮೇಲಿನ ಮಾತು ವ್ಯಕ್ತವಾಗಿದೆ. ಭಾಷಾಭ್ಯಾಸ: ಕೆಳಗಿನ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಆನೆ, ಗಜ, ಕರಿ, ಪುತ್ರ, ಮಗ, ಸುತ, ಕಾಡು, ಅರಣ್ಯ, ಕಾನನ, ವನ, ತಾಯಿ, ಅಮ್ಮ, ಅವ್ವೆ. ಈ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದ ಬರೆಯಿರಿ. ಕಷ್ಟ, ಸುಲಭ, ಕೆಟ್ಟವ, ಒಳ್ಳೆಯವ, ಹಗಲು, ರಾತ್ರಿ, ವಿಧೇಯ, ಅವಿಧೇಯ, ದುಃಖ, ಸುಖ, ಸಹಜ, ಅಸಹಜ. ಈ ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿ ಹೆಸರು ತಿಳಿಸಿರಿ. ಹೆಣ್ಣಾನೆ, ಹೆಣ್ಣು ಪ್ಲಸ್ ಆನೆ, ಹೆಣ್ಣಾನೆ, ಲೋಪಸಂಧಿ. ಗುಂಡೇಟು, ಗುಂಡು ಪ್ಲಸ್ ಏಟು, ಗುಂಡೇಟು, ಲೋಪಸಂಧಿ. ಇನ್ನೊಬ್ಬ, ಇನ್ನು ಪ್ಲಸ್ ಒಬ್ಬ, ಇನ್ನೊಬ್ಬ, ಲೋಪಸಂಧಿ. ಮೀಯಲು, ಮೀ ಪ್ಲಸ್ ಅಲು, ಮೀಯಲು, ಆಗಮ ಸಂಧಿ. ಯಕಾರಾಗಮ ಅದರಿಂದ ಆಗಮ ಸಂಧಿ. ರಾಜೇಂದ್ರ, ರಾಜ ಪ್ಲಸ್ ಇಂದ್ರ, ರಾಜೇಂದ್ರ. ಎ ಆರ್ ಒ ಬರ್ತಾ ಇದ್ದೆ, ಅದು ಗುಣಸಂಧಿ ಅಂತ ಹೇಳಿದ್ದೀನಿ. ಹೌದಾ? ಸಂಧಿಗಳನ್ನು ಹೇಳಬೇಕಾದ್ರೆ ಹಂಗಾರೆ ರಾಜೇಂದ್ರ ಗುಣಸಂಧಿ. ಪಟ್ಟದಾನೆ, ಪಟ್ಟದ ಪ್ಲಸ್ ಆನೆ, ಪಟ್ಟದಾನೆ, ಲೋಪಸಂಧಿ. ಮಣ್ಣೆರಚಿ, ಮಣ್ಣು ಪ್ಲಸ್ ಎರಚಿ, ಮಣ್ಣೆರಚಿ, ಲೋಪಸಂಧಿ. ನನಗೊಂದು, ನನಗೆ ಪ್ಲಸ್ ಒಂದು, ನನಗೊಂದು, ಲೋಪಸಂಧಿ. ಈ ಕೆಳಗಿನ ಅನ್ನದೇಶೀಯ ಪದಗಳಿಗೆ ಕನ್ನಡದ ಸಮಾನಾಂತರ ಪದಗಳನ್ನು ಬರೆಯಿರಿ. ಶರ್ಟು, ಅಂಗಿ. ಸಾಹೇಬ, ಅಧಿಕಾರಿ. ಹಾಸ್ಟೆಲ್, ವಿದ್ಯಾರ್ಥಿ ನಿಲಯ. ಪಾಂಟರ್, ಪಾಂಟರ್, ತೋಟದ ಒಡೆಯ. ಪ್ಲಾಂಟರ್ ಆಗಬೇಕದು, ತೋಟದ ಒಡೆಯ. ಕರೆಂಟ್, ವಿದ್ಯುತ್. ಫಾರೆಸ್ಟ್, ಅರಣ್ಯ. ಈ ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪವನ್ನು ಬರೆಯಿರಿ. ಶುಚಿ, ಶುಚಿ. ಮನುಷ್ಯ, ಮನುಜ. ಸ್ನಾನ, ಸಾನ. ಸೌದೆ, ಸದೆ. ಈ ಕೆಳಗೆ ನೀಡಿರುವ ಪದಗಳಲ್ಲಿರುವ ದ್ವಿರುಕ್ತಿ ಹಾಗೂ ಜೋಡು ನುಡಿಗಳನ್ನು ವಿಂಗಡಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ದ್ವಿರುಕ್ತಿ ಪದಗಳು ಯಾವಪ್ಪ ಅಂದರೆ ಉಂಡು, ಉಂಡು, ಹಿಡಿ, ಹಿಡಿ. ಜೋಡು ನುಡಿ ಪದಗಳು ಸೋಂಕು, ಗೀಂಕು, ಸೋಂಕು, ಗೀಂಕು. ಹಾಗಾದರೆ ಮುಂದಿನ ಕ್ಲಿಪ್ಪಲ್ಲಿ ನಾವು ಏನು ಮಾಡೋಣಪ್ಪ ಅಂದರೆ ಗದ್ಯ 4 ಬಸ್ಸು ಪ್ರಯಾಣದ ಸುಖ ದುಃಖಗಳು. ಬಸ್ಸು ಪ್ರಯಾಣದ ಸುಖ ದುಃಖಗಳು ವೀರೇಂದ್ರ ಶಿಂಪಿಯವರ ರಚಿಸಿದಂತಹ ಗದ್ಯದ ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡೋಣ ಅಂತ ಹೇಳ್ತಾ, ಆದಷ್ಟು 9ನೇ ತರಗತಿ ದ್ವಿತೀಯ ಭಾಷೆ ಕನ್ನಡ ಓದುತ್ತಿರುವಂತಹ, ಹೌದಾ, ಪ್ರಥಮ ಭಾಷೆ ಇಂಗ್ಲೀಷ್ ಓದುತ್ತಿರುವಂಥ ವಿದ್ಯಾರ್ಥಿಗಳು, ಆಮೇಲೆ ಮರಾಠಿ,
ಉರ್ದು, ತಮಿಳು, ತೆಲುಗು ಇವರೇನು ಮಾಡಿರ್ತಾರಪ್ಪ ಅಂದರೆ ದ್ವಿತೀಯ ಭಾಷೆ ಕನ್ನಡವನ್ನು ತೆಗೆದುಕೊಂಡಿರ್ತಾರೆ. ಅಂತಹ ವಿದ್ಯಾರ್ಥಿಗಳಿಗೆ ಶೇರ್ ಮಾಡುವಂಥ ಪ್ರಯತ್ನ ಮಾಡಿರಿ, ಗುಂಪುಗಳಿಗೂ ಕಳಿಸುವಂಥ ಕೆಲಸ ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್.